ಸ್ಟಾಕ್ ಮಾರ್ಕೆಟ್ ಅಲ್ಲಿ ದುಡ್ಡು ಮಾಡ್ಬೇಕಂತ ಎಲ್ಲರೂ ಅನ್ಕೋತಾರೆ. ಆದ್ರೆ ನಿಜ ಏನ್ ಗೊತ್ತಾ, 90% ಜನ ಇಲ್ಲಿ ಲಾಸ್ನೇ ಮಾಡ್ಕೊಂಡಿರ್ತಾರೆ. ಅದ್ಯಾಕ್ ಗೊತ್ತಾ, ಅವ್ರಿಗೆ ಸ್ಟಾಕ್ ಮಾರ್ಕೆಟ್ ಗೊತ್ತಿಲ್ಲ ಅಂತಲ್ಲ, ದುಡ್ಡು ಮಾಡೋ ಸರಿಯಾದ ವೇ ಗೊತ್ತಿಲ್ಲ ಅಂತ. ಈ ವಿಡಿಯೋದಲ್ಲಿ ನಾವು ಸ್ಟಾಕ್ ಮಾರ್ಕೆಟ್ ನ ಇಂಪಾರ್ಟೆಂಟ್ ಟಾಪಿಕ್ ಗಳನ್ನ ಕಲಿಯೋಣ. ಪಾರ್ಟ್ 1 ನಲ್ಲಿ ನಾವು ಸ್ಟಾಕ್ ಮಾರ್ಕೆಟ್ ಬೇಸಿಕ್ ನ ತಿಳ್ಕೊಂಡಿದ್ವಿ. ಸ್ಟಾಕ್ ಮಾರ್ಕೆಟ್ ಅಂದ್ರೆ ಏನು, IPO ಅಂದ್ರೆ ಏನು, NSE BSE ಹೇಗೆ ಕೆಲಸ ಮಾಡುತ್ತೆ ಮತ್ತು ಡಿಮ್ಯಾಟ್ ಅಕೌಂಟ್ ನ ಹೇಗೆ ಓಪನ್ ಮಾಡಬೇಕು, ಇವೆಲ್ಲ ಈ ವಿಡಿಯೋದಲ್ಲಿ ನಾವು ಇನ್ನು ಮೋರ್ ಅಡ್ವಾನ್ಸ್ ಆಗಿ, ಅಂದ್ರೆ ಮ್ಯೂಚುವಲ್ ಫಂಡ್ಸ್ ಅಂದ್ರೆ ಏನು, ಟ್ರೇಡಿಂಗ್ ಅಥವಾ ಇನ್ವೆಸ್ಟ್ಮೆಂಟ್, ಒಂದು ಒಳ್ಳೆ ಸ್ಟಾಕ್ ನ ಹೇಗೆ ಸೆಲೆಕ್ಟ್ ಮಾಡಬೇಕು, ಅದರ ಜೊತೆ ಒಬ್ಬ ನಾರ್ಮಲ್ ಪರ್ಸನ್ ಮಾಡುವ ಕಾಮನ್ ಮಿಸ್ಟೇಕ್ ಗಳ ಬಗ್ಗೆ ಮಾತಾಡೋಣ. ಈ ವಿಡಿಯೋನ ಕೊನೆ ತನಕ ನೋಡಿ. ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಈ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲಿಗೆ ಮ್ಯೂಚುವಲ್ ಫಂಡ್ಸ್. ನಿಮ್ಗೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಏನು ಗೊತ್ತಿಲ್ಲ ಅಂತಂದ್ರೆ ಮ್ಯೂಚುವಲ್ ಫಂಡ್ ನಿಮ್ಮ ಬೆಸ್ಟ್ ಫ್ರೆಂಡ್ ತರ. ಹೇಗೆ ಅಂತ ಹೇಳ್ತೀನಿ. ಫಾರ್ ಎಕ್ಸಾಂಪಲ್, ನೀವು ಈಗ 5,000 ರೂಪಾಯಿ ಒಂದು ಸ್ಟಾಕ್ ನಲ್ಲಿ ಇನ್ವೆಸ್ಟ್ ಮಾಡಿದಾರ ಅಂತ ಅನ್ಕೊಳ್ಳಿ. ಆ ಮನಿ ಡೈರೆಕ್ಟ್ ಆಗಿ ಒಂದು ಪರ್ಟಿಕ್ಯುಲರ್ ಸ್ಟಾಕ್ ಗೆ ಹೋಗೋ ಬದಲು ಪ್ರತಿ ಮ್ಯೂಚುವಲ್ ಫಂಡ್ಸ್ ನಲ್ಲಿ ಒಬ್ಬ ಪ್ರೊಫೆಷನಲ್ ಫಂಡ್ ಮ್ಯಾನೇಜರ್ ಇರ್ತಾರೆ. ನಾವು ಇನ್ವೆಸ್ಟ್ ಮಾಡಿರೋ ಮನಿ ಡೈರೆಕ್ಟ್ ಆಗಿ ಅವ್ರ ಕೈಯಲ್ಲಿ ಹೋಗುತ್ತೆ. ಅವ್ರಿಗಿರೋ ನಾಲೆಜ್ ಮತ್ತು ಎಕ್ಸ್ಪೀರಿಯನ್ಸ್ ಇಂದ ಒಂದು ಒಳ್ಳೆ ಸ್ಟಾಕ್ ನ ಪಿಕ್ ಮಾಡಿ ನಿಮ್ಮ ಮನಿನ ಅವರು ಅಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಇದರಿಂದ ನಿಮ್ಗೆ ಚೂರು ಟೆನ್ಷನ್ ಇಲ್ಲದೆ ಒಂದು ಗುಡ್ ರಿಟರ್ನ್ಸ್ ನ ಪಡಿಬಹುದು. ಇದರಲ್ಲಿ ಮೇನ್ ಆಗಿ 2 ಟೈಪ್ ಇದೆ. ಒಂದು SIP ಅಂದ್ರೆ ಸಿಸ್ಟಮೆಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್, ಇನ್ನೊಂದು ಲಂಪ್ಸಮ್. SIP ಅಂದ್ರೆ ಪ್ರತಿ ತಿಂಗಳು ಒಂದು ಫಿಕ್ಸ್ಡ್ ಅಮೌಂಟ್ ನ ಇನ್ವೆಸ್ಟ್ ಮಾಡೋದು. ಫಾರ್ ಎಕ್ಸಾಂಪಲ್, ಪ್ರತಿ ತಿಂಗಳು 100 ರೂಪಾಯಿ, 500 ರೂಪಾಯಿ ಅಥವಾ 1000, ಹೀಗೆ ನಿಮ್ ಮನಿ ಪ್ರತಿ ತಿಂಗಳು ಕಾಂಪೌಂಡ್ ಆಗ್ತಾ ಹೋಗ್ತದೆ. SIP ಮೇಲೆ ನಾ ಇನ್ನೊಂದು ಡೀಟೇಲ್ ವಿಡಿಯೋನ ಮಾಡ್ತೀನಿ. ನೆಕ್ಸ್ಟ್ ಟೈಪ್ ಬಂದ್ಬಿಟ್ಟು ಲಂಪ್ಸಮ್, ಅಂದ್ರೆ ನೀವು ಒಂದೇ ಬಾರಿ ಒಂದು ಫಿಕ್ಸ್ಡ್ ಅಮೌಂಟ್ ನ ಇನ್ವೆಸ್ಟ್ ಮಾಡೋದು. ಇದು ಕೂಡ ಆಲ್ಮೋಸ್ಟ್ ಸ್ಟಾಕ್ ನಲ್ಲಿ ಇನ್ವೆಸ್ಟ್ ಮಾಡೋ ತರ. ಸೊ ಓವರ್ ಆಲ್ ಆಗಿ ನಿಮ್ಗೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಏನು ಗೊತ್ತಿಲ್ಲ ಅಂದ್ರೆ ಮ್ಯೂಚುವಲ್ ಫಂಡ್ ಒಂದು ಸೇಫೆಸ್ಟ್ ಎಂಟ್ರಿ ಅಂತಾನೆ ಹೇಳ್ಬೋದು. ನಿಮಗೂ ಕೂಡ ಇದು ಕನ್ಫ್ಯೂಷನ್ ಇದ್ದೇ ಇರುತ್ತೆ, ಟ್ರೇಡಿಂಗ್ ಅಥವಾ ಇನ್ವೆಸ್ಟ್ಮೆಂಟ್ ಅಂತ. ಈ ಡೌಟ್ ಏನಾದ್ರೂ ನಿಮ್ಗೆ ಕ್ಲಿಯರ್ ಆಗ್ಲಿಲ್ಲ ಅಂದ್ರೆ ನೀವು ಯಾವತ್ತೂ ಮನಿ ಮಾಡೋಕೆ ಆಗಲ್ಲ. ಟ್ರೇಡಿಂಗ್ ಅಂದ್ರೆ ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್. ಅಂದ್ರೆ ಇವತ್ ನಾನು ಯಾವ್ದಾದ್ರು ಸ್ಟಾಕ್ ಬೈ ಮಾಡಿದೆ ಅಂತ ಅನ್ಕೊಳ್ಳಿ, ಅದನ್ನ ವಾಪಸ್ ಇವತ್ತೇ ಅಥವಾ ನಾಳೆ ಸೆಲ್ ಮಾಡಿದ್ರೆ ಅದು ಟ್ರೇಡಿಂಗ್. ಇದರಲ್ಲಿ ಪ್ರಾಫಿಟ್ ಮತ್ತು ರಿಸ್ಕ್ ಜಾಸ್ತಿ ಇರುತ್ತೆ. ಆನ್ ದಿ ಅದರ್ ಹ್ಯಾಂಡ್, ಇನ್ವೆಸ್ಟ್ಮೆಂಟ್ ಅಂದ್ರೆ ನೀವು ಲಾಂಗ್ ಟರ್ಮ್ ಅಲ್ಲಿ ನಿಮ್ಮ ಮನಿನ ಹೋಲ್ಡ್ ಮಾಡಿರ್ತೀರಾ. ಅದು ಮಂತ್ ಆಗಿರ್ಬಹುದು ಅಥವಾ ಇಯರ್ ಆಗಿರ್ಬಹುದು. ಇದ್ರಲ್ಲಿ ನಿಮ್ಗೆ ಗ್ರೋತ್ ಮತ್ತು ರಿಸ್ಕ್ ಕಡಿಮೆನೇ ಇರುತ್ತೆ. ಸೊ ಓವರ್ ಆಲ್ ಆಗಿ ಹೇಳ್ಬೇಕಂದ್ರೆ ನಿಮ್ಗೆ ಡೈಲಿ ಇನ್ಕಮ್ ಬೇಕಾದ್ರೆ ಟ್ರೇಡಿಂಗ್ ಗೆ ಹೋಗಿ, ಹಾಗೆ ನಿಮ್ಗೆ ಲಾಂಗ್ ಟರ್ಮ್ ಅಲ್ಲಿ ರಿಟರ್ನ್ಸ್ ಬೇಕಾದ್ರೆ ಇನ್ವೆಸ್ಟ್ಮೆಂಟ್ ಮಾಡಿ. ನನ್ನ ಅಡ್ವೈಸ್ ಏನಂದ್ರೆ ನೀವು ಸ್ಟಾಕ್ ಮಾರ್ಕೆಟ್ ನ ಕಂಪ್ಲೀಟ್ ಆಗಿ ಕಲಿಯೋ ತನಕ ಟ್ರೇಡಿಂಗ್ ನ ಮಾಡೋಕೆ ಹೋಗ್ಬೇಡಿ. ಈಗ ನಾವು ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ನ ಡಿಸ್ಕಸ್ ಮಾಡೋಣ. ಅದೇನಂದ್ರೆ ಒಂದು ಒಳ್ಳೆ ಸ್ಟಾಕ್ ನ ಹೇಗೆ ಚೂಸ್ ಮಾಡಬೇಕು ಅಂತ. ನೀವು ರ್ಯಾಂಡಮ್ ಆಗಿ ಯಾವ್ದಾದ್ರು ಸ್ಟಾಕ್ ನ ಚೂಸ್ ಮಾಡಿದ್ರೆ ನೀವು ಲಾಸ್ ಮಾಡ್ಕೋ ಚಾನ್ಸಸ್ ತುಂಬಾನೇ ಹೈ ಇರುತ್ತೆ. ಅದ್ರ ಬದಲು ನೀವು ಈ 3 ರೂಲ್ ನ ಫಾಲೋ ಮಾಡ್ಕೊಳ್ಳಿ. ಫಸ್ಟ್ ರೂಲ್ ಬಂದ್ಬಿಟ್ಟು ಕಂಪ್ನಿ ಪ್ರಾಫಿಟ್ ಮಾಡ್ತಾ ಇದೆಯಾ ಅಥವಾ ಇಲ್ವಾ, ಅದನ್ನ ನೀವು ಯಾವ್ದಾದ್ರು ಬ್ರೋಕರ್ ಆಪ್ ಅಥವಾ ಸ್ಕ್ರೀನರ್ ನಲ್ಲಿ ನೋಡಬಹುದು. ಸೆಕೆಂಡ್ ರೂಲ್ ಬಂದ್ಬಿಟ್ಟು ಕಂಪ್ನಿ ಇಮೇಜ್ ಹೇಗಿದೆ ಅಂತ. ಕಂಪ್ನಿ ಮೇಲೆ ಏನಾದ್ರೂ ಲೀಗಲ್ ಕೇಸ್ ನಡೀತಿದ್ಯಾ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಈ ಕಂಪ್ನಿ ಬಗ್ಗೆ ಏನಾದ್ರೂ ನೆಗೆಟಿವ್ ಒಪಿನಿಯನ್ ಇಡ್ತಿದಾರಾ, ಇವೆಲ್ಲ ವಿಷಯನ ನೀವು ತಲೆಯಲ್ಲಿ ಇಟ್ಕೋಬೇಕು. ಥರ್ಡ್ ರೂಲ್ ಬಂದ್ಬಿಟ್ಟು ಈ ಕಂಪ್ನಿಯ ಡೆಬ್ಟ್ ಎಷ್ಟಿದೆ ಅಂತ. ಈ ಕಂಪ್ನಿ ಬ್ಯಾಂಕ್ ಇಂದ ಎಷ್ಟು ಲೋನ್ ತಗೊಂಡಿದೆ, ಅದನ್ನ ಕರೆಕ್ಟ್ ಆಗಿ ತೀರಿಸ್ತಿದ್ಯಾ ಇಲ್ವಾ, ಇವೆಲ್ಲ ತಲೆಯಲ್ಲಿ ಇಟ್ಕೊಂಡು ನಾವು ಆ ಕಂಪ್ನಿ ಮೇಲೆ ಇನ್ವೆಸ್ಟ್ ಮಾಡಬೇಕು. ಕೆಲವೊಂದಿಷ್ಟು ಜನ ಏನ್ ಮಾಡ್ತಾರೆ, ಯಾವ್ದಾದ್ರು ಚೀಪ್ ಸ್ಟಾಕ್ ಕಂಡ್ಬಿಟ್ರೆ ಸಾಕು, ಅದ್ರ ಮೇಲೆ ಬ್ಲೈಂಡ್ ಆಗಿ ಇನ್ವೆಸ್ಟ್ ಮಾಡ್ತಾರೆ. ಆದ್ರೆ ನಾ ಹೇಳೋದು, ಒಂದು ಸ್ಟ್ರಾಂಗ್ ಕಂಪ್ನಿನ ಹಿಡ್ಕೊಳ್ಳಿ, ಅದ್ರ ಮೇಲೆ ನಿಮ್ಮ ಮನೇನ ಇನ್ವೆಸ್ಟ್ ಮಾಡಿ. ಈ ಟಾಪಿಕ್ ನ ಒನ್ ಆಫ್ ದಿ ಡೇಂಜರಸ್ ಟಾಪಿಕ್ ಇನ್ ದಿ ಸ್ಟಾಕ್ ಮಾರ್ಕೆಟ್ ಅಂತಾನೆ ಕರಿಬಹುದು. ಯಾಕಂದ್ರೆ ಇಲ್ಲಿ ನೀವು ಒಂದು ಕಂಪ್ನಿಯ ಫ್ಯೂಚರ್ ಮೇಲೆ ಇನ್ವೆಸ್ಟ್ ಮಾಡ್ತೀರಾ. ಇದ್ರಲ್ಲಿ ಏನಿದೆಪ್ಪ ಅಂತ ಡೇಂಜರಸ್ ಅಂತಾನು ಕೇಳಬಹುದು. ನಾನು ಇದ್ರ ಬಗ್ಗೆ ಒಂದು ರಿಯಾಲಿಟಿನ ಹೇಳ್ತೀನಿ. ನೀವು ಒಂದೇ ನಿಮಿಷದಲ್ಲಿ, 1 ನಿಮಿಷನೂ ಬಿಡಿ, ಬರೀ 5 ರಿಂದ 10 ಸೆಕೆಂಡ್ ಅಲ್ಲಿ ಅನ್ಲಿಮಿಟೆಡ್ ಪ್ರಾಫಿಟ್ ಅಥವಾ ಅನ್ಲಿಮಿಟೆಡ್ ಲಾಸ್ ಕೂಡ ಮಾಡಬಹುದು. ಇದರಲ್ಲಿ ಹಾರ್ಶ್ ಟ್ರೂತ್ ಬಂದ್ಬಿಟ್ಟು 90 to 95% ಆಫ್ ಪೀಪಲ್ ಇಲ್ಲಿ ಲಾಸ್ ಮಾಡ್ಕೊಂಡು ಹೋಗ್ತಾರೆ. ನೀವೇನಾದ್ರೂ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಬಿಗಿನರ್ ಆಗಿದ್ರೆ ಫ್ಯೂಚರ್ಸ್ ಅಂಡ್ ಆಪ್ಷನ್ಸ್ ನ ಕಂಪ್ಲೀಟ್ಲಿ ಅವಾಯ್ಡ್ ಮಾಡೋದೇ ಒಳ್ಳೇದು. ಈಗ ನಾವು ಬಿಗಿನರ್ ಮಾಡೋ ಕಾಮನ್ ಮಿಸ್ಟೇಕ್ ಗಳ ಬಗ್ಗೆ ಮಾತಾಡೋಣ. ಫಸ್ಟ್ ಮಿಸ್ಟೇಕ್ ಬಂದ್ಬಿಟ್ಟು ಟಿಪ್ ಕೇಳಿ ಇನ್ವೆಸ್ಟ್ ಮಾಡೋದು. ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ಬೇಕಾದಷ್ಟು ಮೆಸೇಜ್ ಗಳು ಬರ್ತಿರ್ತವೆ. ಈ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡಿ, ಆ ಸ್ಟಾಕ್ ನ ಸೆಲ್ ಮಾಡಿ, ಈ ಸ್ಟಾಕ್ ನ ಪ್ರೈಸ್ 5 ವರ್ಷದಲ್ಲಿ ಇಷ್ಟ ಆಗಿರುತ್ತೆ, ಇವೆಲ್ಲ. ಇವುಗಳನ್ನ ಕಂಪ್ಲೀಟ್ಲಿ ಅವಾಯ್ಡ್ ಮಾಡಿ ಮತ್ತೆ ನೀವೇ ಖುದ್ದಾಗಿ ರಿಸರ್ಚ್ ಮಾಡ್ಬಿಟ್ಟು ಇನ್ವೆಸ್ಟ್ ಮಾಡಿ. ಸೆಕೆಂಡ್ ಮಿಸ್ಟೇಕ್ ಬಂದ್ಬಿಟ್ಟು ಪ್ಯಾನಿಕ್ ಸೆಲ್ಲಿಂಗ್ ಅಂತ. ಈಗ ಯಾವ್ದಾದ್ರು ಕಂಪ್ನಿ ಸಡನ್ ಆಗಿ ಕ್ರಾಶ್ ಆದ್ರೆ ನೀವು ಪ್ಯಾನಿಕ್ ನಲ್ಲಿ ಬಂದ್ಬಿಟ್ಟು ಆ ಕಂಪ್ನಿನ ಸೆಲ್ ಮಾಡ್ತೀರಾ. ಅದ್ರ ಬದಲು ಆ ಕಂಪ್ನಿ ಯಾಕೆ ತೆಳಗ್ ಹೋಗ್ತಾ ಇದೆ ಮತ್ತೆ ಮೇಲೆ
ಮೇಲೆ ಬರುತ್ತಾ ಅಥವಾ ಪೀಪಲ್ ಯಾಕೆ ಆ ಕಂಪ್ನಿನ ಸೆಲ್ ಮಾಡ್ತಿದ್ದಾರೆ. ಥರ್ಡ್ ಮಿಸ್ಟೇಕ್ ಬಂದ್ಬಿಟ್ಟು ಎಮೋಷನಲ್ ಟ್ರೇಡಿಂಗ್. ಫಾರ್ ಎಕ್ಸಾಂಪಲ್ ಫಿಯರ್ ಅಲ್ಲಿ ಕಂಪ್ನಿ ಶೇರ್ ನ ಸೆಲ್ ಅಥವಾ ಬಾಯ್ ಮಾಡೋದು, ಅಥವಾ ದುರಾಸೆಯಿಂದ ಕಂಪ್ನಿನಲ್ಲಿ ಬೇಕಾದಕ್ಕಿಂತ ಹೆಚ್ಚು ಅಮೌಂಟ್ ನ ಇನ್ವೆಸ್ಟ್ ಮಾಡೋದು, ಅಥವಾ ಯಾರಾದ್ರೂ ಫ್ರೆಂಡ್ಸ್ ಅವ್ರ ಶೇರ್ ನ ಸೆಲ್ ಮಾಡ್ತಿದ್ರೆ ನಮ್ ಶೇರ್ ಕೂಡ ಸೆಲ್ ಮಾಡೋದು. ಇವೆಲ್ಲ ಥಿಂಗ್ಸ್ ನ ಅವಾಯ್ಡ್ ಮಾಡಬೇಕು. ಸೊ ಓವರ್ ಆಲ್ ಆಗಿ ಹೇಳ್ಬೇಕಂದ್ರೆ ಮಾರ್ಕೆಟ್ ಕಾಮ್ ಆಗೇ ಇದೆ, ಆದ್ರೆ ಪ್ಯಾನಿಕ್ ಪೀಪಲ್ ಕ್ರಿಯೇಟ್ ಮಾಡ್ತಿದ್ದಾರೆ. ಸ್ಟಾಕ್ ಮಾರ್ಕೆಟ್ ನ ಒಂದು ಸಿಂಪಲ್ ಫಂಡ ಏನಂದ್ರೆ ಇಲ್ಲಿ ನಿಮ್ಗೆ ಡಿಸಿಪ್ಲಿನ್ ಬೇಕು. ಡಿಸಿಪ್ಲಿನ್ ಏನಾದ್ರೂ ಇಲ್ಲ ಅಂದ್ರೆ ಅದು ನಿಮ್ಗೆ ಡೇಂಜರಸ್ ಆಗುತ್ತೆ. ಐ ಹೋಪ್ ನಾ ಹೇಳೋ ಟಾಪಿಕ್ ಗಳು ನಿಮ್ಗೆ ಎಲ್ಲ ತಲೆಯಲ್ಲಿದೆ ಅಂತ ಅನ್ಕೋತೀನಿ. ಈ ವಿಡಿಯೋ ಏನಾದ್ರೂ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ದಿಸ್ ಈಸ್ ಅರುಣ್ ಸೈನಿಂಗ್ ಆಫ್.